ಚರ್ಚೆ ವೇಳೆ ಆ ವಿಡಿಯೋದಲ್ಲಿದ್ದಾರೆ ಅನ್ನೋ ಆ ಸ್ವಾಮೀಜಿ ಎಲ್ಲಿ ಈಗ ಎಲ್ಲಿ ಹೋಗಿದ್ದಾರೆ, ಎಲ್ಲಿ ನಾಪತ್ತೆ ಆಗಿದ್ದಾರೆ? ವಿಷಯ ಬಟ್ಟ ಬಯಲಾಗ್ತಾ ಇದ್ದಂತೆ ಆ ಸ್ವಾಮೀಜಿ ದಿಢೀರ್ ನಾಪತ್ತೆ ಆಗ್ಬಿಟ್ರ ಹಾಗಾದ್ರೆ? ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿದ್ದಾರೆ ಅನ್ನೋ ಆ ಸ್ವಾಮೀಜಿ ಎಲ್ಲಿ ಹೋದ್ರು? ವಿಷಯ ಬಟ್ಟ ಬಯಲಾಗ್ತಾ ಇದ್ದಂತೆ ಆ ಸ್ವಾಮೀಜಿ ದಿಢೀರ್ ನಾಪತ್ತೆ ಆಗಿಬಿಟ್ರ. ನೊಂದವರಿಂದ ಬಿದ್ದಿರೋ ಏಟುಗಳಿಂದ ಸುಧಾರಿಸಿಕೊಂಡಾದ ನಂತರ ಪ್ರತ್ಯಕ್ಷ ಆಗ್ತಾರ? ಸುದ್ದಿ ದೊಡ್ಡ ಸ್ಕ್ಯಾಂಡಲ್ ಆಗೋ ಮುನ್ನ ಪ್ರತ್ಯಕ್ಷವಾಗಿ ಕ್ಲಾರಿಟಿ ಕೊಡ್ತಾರಾ? ಬರ್ತಾರಾ? ಫಸ್ಟ್ ಆಫ್ ಆಲ್ ಕ್ಲಾರಿಟಿ ಕೊಡೋದಕ್ಕೆ ಅದೇ ಪ್ರಶ್ನೆ. ತಮ್ಮ ಸಮುದಾಯದಲ್ಲೇ ಎದ್ದಿರೋ ಗುಸು ಸುದ್ದಿಗೆ ತೆರೆ ಎಳಿತಾರ ಆ ಸ್ವಾಮೀಜಿ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಸುಮ್ಮನೆ ಅಲ್ಲ, ಯಾಕೆ ಅಂತ ಅಂದ್ರೆ ಒಂದು ದೊಡ್ಡ ಸಮುದಾಯದ ಪ್ರಭಾವಿ ಸ್ವಾಮಿ ಈತ. ಸೊ ನೋಡಿದ್ರೆ ಈ ರೀತಿಯಾಗಿ ತಗಲಾಕೊಂಡಿರೋದು. ಸೊ ಇಷ್ಟೆಲ್ಲ ಆದ ನಂತರ ಜನ ಸರಿಯಾಗಿನೇ ಗೂಸ ಕೊಟ್ಟಿದ್ದಾರೆ. ಗೂಸ ಕೊಟ್ಟ ನಂತರ ಈ ಸ್ವಾಮೀಜಿ ಅದೆಲ್ಲೋ ಅಡಗಿ ಕೂತಂಗೆ ಕಾಣಿಸ್ತಾ ಇದೆ. ಆಸ್ಪತ್ರೆಗೆಲ್ಲಾದ್ರೂ ಹೋಗಿದಾರ ಟ್ರೀಟ್ಮೆಂಟ್ ಪಡೆದುಕೊಳ್ಳೋದಕ್ಕೆ ಗೊತ್ತಿಲ್ಲ, ಅಥವಾ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ ಮೊರೆ ಹೋಗಿದಾರ ಅದು ಗೊತ್ತಿಲ್ಲ. ಹಾಗಾದ್ರೆ ಎಲ್ಲಿದ್ದಾರೆ ಸ್ವಾಮೀಜಿ? ಯಾರ ಜೊತೆಗಿದ್ದಾರೆ ಸ್ವಾಮೀಜಿ? ಈ ವಿಚಾರ ಬಟ್ಟ ಬಯಲಾಗ್ತಾ ಇದ್ದಂತೆ ಆ ಸ್ವಾಮೀಜಿ ದಿಢೀರ್ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಈಗ ಒಂದ್ ಕಡೆ ಇಡೀ ಸಮುದಾಯ, ಈ ಸುದ್ದಿ ಸಮುದಾಯದ ಬಹಳ ಪ್ರಮುಖ ಜನರಿಗೆ ಗೊತ್ತಾಗಿದೆ ಅಷ್ಟೇ. ಇಡೀ ಸಮುದಾಯದ ಜನರಿಗೆ ಇದೆಲ್ಲ ಗೊತ್ತಾಗಿ ಆ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ಬಿಟ್ರೆ ಮುಗೀತು ಕತೆ. ಸ್ವಾಮೀಜಿ ಮುಖ ಎತ್ಕೊಂಡು ಓಡಾಡಂಗಿರಲ್ಲ ಆಮೇಲೆ. ಯಾಕೆ ಅಂತ ಅಂದ್ರೆ ಈ ಸ್ವಾಮೀಜಿಯನ್ನ ದೇವರ ತರ ಪೂಜೆ ಮಾಡ್ತಾ ಇದ್ರು ಜನ, ದೇವರ ತರ ಪೂಜೆ ಮಾಡ್ತಾ ಇದ್ರು. ಈ ಸುದ್ದಿ ಕೇವಲ ವಿಜಯಪುರದಲ್ಲಿ ಮಾತ್ರ ಇದೆಯಾ? ಇಲ್ಲ, ಮಹಾರಾಷ್ಟ್ರದವರೆಗೂ ಕೂಡ ಇವರಿಗೆ ಅಂದ್ರೆ ಭಕ್ತಾದಿಗಳಿದ್ದಾರೆ, ಅಲ್ಲಿವರೆಗೂ ಹೋಗಿದೆ ಈ ಸುದ್ದಿ. ಸೊ ಹಾಗಾಗಿನೇ ಇದು ದೊಡ್ಡ ಮಟ್ಟದಲ್ಲಿ ಹೋಗೋಕ್ಕಿಂತ ಮುಂಚೆ ಅವರೇ ಬಂದು ಕ್ಲಾರಿಟಿ ಕೊಡ್ತಾರಾ ಅನ್ನೋದು ಹೀಗಿರುವಂತಹ ಪ್ರಶ್ನೆ.